ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMLT 7ನೇ ವರ್ಷದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ಯಾಥಾಲಜಿ ಸಬ್ಜೆಕ್ಟ್ ಇರುತ್ತೆ. ಟೋಟಲ್ ಅದು 100 ಮಾರ್ಕ್ಸಿಗೆ ಎಕ್ಸಾಮ್ಗೆ ಇರುತ್ತೆ. ಅದರಲ್ಲಿ ನೀವು 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ಈ ಒಂದು ಸಬ್ಜೆಕ್ಟ್ನ QP ಕೋಡ್, ಎಕ್ಸಾಮ್ QP ಕೋಡ್ 5105 ಇರುತ್ತೆ. ಇದರಲ್ಲಿ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಸಿಲೆಬಸ್ ಅನ್ನು ಮಾಡಿದ್ದಾರೆ. ಬಟ್ ಎರಡೂ ಕೂಡಿಕೊಂಡು ನೀವು 100 ಮಾರ್ಕ್ಸ್ ಎಕ್ಸಾಮನ್ನು ಬರೀತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಮತ್ತು ಬೇರೆ ನೋಟ್ಸ್ಗಳು ಬೇಕಂದ್ರೂ ಕೂಡ ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆಯಾದಂಥ ಲಿಂಕನ್ನು ಹಾಕಿದ್ದೀನಿ. ಆ ಒಂದು ಲಿಂಕಿಗೆ ಹೋಗಿ ನೀವು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಮೊದಲೇ ಟಾಪಿಕ್ ಯಾವ್ದು ಬರುತ್ತೆ ಅಂದರೆ ನಿಮಗೆ ಯೂರಿನ್ ಅನಾಲಿಸಿಸ್ ಮತ್ತು ಎಕ್ಸಾಮಿನೇಷನ್ ಅಂತ ಟಾಪಿಕ್ ಇದೆ. ಟೋಟಲ್ ಇದು 15 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಬರುತ್ತೆ. ಈ ಒಂದು ಟಾಪಿಕ್ ಮೇಲೆ ಟೋಟಲ್ 15 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಯೂರಿನ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ, ಯೂರಿನ್ ಕಲೆಕ್ಷನ್ ಹೆಂಗೆ ಮಾಡ್ಕೋಬೇಕು, ಯೂರಿನ್ ಕಂಪೋಸಿಷನ್ ಅಂದರೆ ಯೂರಿನ್ ಯಾವ ರೀತಿ ಎಲ್ಲ ಕಂಟೆಂಟ್ಗಳನ್ನು ಹೊಂದಿರುತ್ತೆ, ಆಮೇಲೆ ಯೂರಿನ್ ಪ್ರಿಸರ್ವೇಷನ್ ಹೆಂಗೆ ಮಾಡಬೇಕು, ಪ್ರಿಸರ್ವ್ ಅಂದರೆ ಅದನ್ನು ಹಾಳಾಗದಂತೆ ಕಾಪಾಡೋದು, ಫಿಸಿಕಲ್ ಎಕ್ಸಾಮಿನೇಷನ್ ಹೆಂಗೆ ಮಾಡ್ತೀವಿ ಯೂರಿನನ್ನು ಲ್ಯಾಬ್ ಒಳಗಡೆ, ಕೆಮಿಕಲ್ ಎಕ್ಸಾಮಿನೇಷನನ್ನು ಹೆಂಗೆ ಮಾಡ್ತೀವಿ, ಅದರಲ್ಲಿ ಬರುವಂಥ ಪ್ರೋಟೀನು, ಕಾರ್ಬೋಹೈಡ್ರೇಟ್ ಎಕ್ಸೆಟ್ರಾಗಳನ್ನು, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಮಾಡ್ತೀವಿ, ಅದರಲ್ಲಿ ಏನೇನೆಲ್ಲ ನೋಡ್ತೀವಿ, ಮತ್ತು ಡಿಪ್ಸ್ಟಿಕ್ ಮೆಥಡ್ ಅಂದರೆ ಏನು, ಪ್ರಿನ್ಸಿಪಲ್ ಯಾವ ರೀತಿಯಾಗಿರುತ್ತೆ, ಇವೆಲ್ಲ ಒಂದು ಟಾಪಿಕ್ಗಳ ಪ್ರಿನ್ಸಿಪಲ್ ಏನಿರುತ್ತೆ, ಟೈಪ್ಸ್ ಆಫ್ ಡಿಪ್ಸ್ಟಿಕ್ ಅಂದರೆ ಏನು, ಆಮೇಲೆ ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್, ಈ ಒಂದು ಪ್ರೊಸೀಜರ್ ಎಲ್ಲ ಮಾಡಬೇಕಂದ್ರೆ ಕ್ವಾಲಿಟಿ ಕಂಟ್ರೋಲ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಎರಡನೇ ಯೂನಿಟು ಸ್ಟೂಲ್ ಎಕ್ಸಾಮಿನೇಷನ್ಸ್. ಸ್ಟೂಲ್ ಎಕ್ಸಾಮಿನೇಷನಲ್ಲಿ ಕಂಪೋಸಿಷನ್ ಆಫ್ ದಿ ಸ್ಟೂಲ್, ಕಲೆಕ್ಷನ್ ಆಫ್ ದಿ ಸ್ಟೂಲ್, ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ದಿ ಸ್ಟೂಲ್, ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಸ್ಟೂಲ್, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ದಿ ಸ್ಟೂಲ್, ಮತ್ತು ಅಕೂಲ್ಟ್ ಬ್ಲಡ್ ಅಂದರೆ ಒಂದು ಸ್ಟೂಲ್ ಒಳಗಡೆ ಏನೆಲ್ಲ ಹೊಂದಿರುತ್ತೆ, ಅದರ ಕಲೆಕ್ಷನ್ ಹೆಂಗೆ ಮಾಡ್ಕೋಬೇಕು, ಫಿಸಿಕಲ್ ನೋಡ್ಲಿಕ್ಕೆ ಹೆಂಗಿರುತ್ತೆ, ಕೆಮಿಕಲಿ ಅದರಲ್ಲಿ ಏನೆಲ್ಲ ಇರ್ತವೆ, ಮೈಕ್ರೋಸ್ಕೋಪಿಕ್ ನೋಡಿದರೆ ಏನೆಲ್ಲ ನೋಡ್ಬೋದು, ಅಕೂಲ್ಟ್ ಬ್ಲಡ್ ಅಂದರೆ ಅದರಲ್ಲಿ ಬ್ಲಡ್ ಬಂದಂದರೆ ಅವನ್ನ ಯಾವ ರೀತಿ ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕಲ್ಲಿ ಇರುತ್ತೆ. ನೆಕ್ಸ್ಟು ಹೆಮಿಟಾಲಜಿ, ದೊಡ್ಡ ಟಾಪಿಕ್ ಇದು ಯೂನಿಟ್ 3. ಇದರಲ್ಲಿ ಜಾಸ್ತಿ ನಿಮಗೆ ಓದಲಿಕ್ಕೆ ಸಿಗುತ್ತೆ. ಸ್ಪೆಷಲಿ ಹಿಮಟಾಲಜಿ ಅಂತಂದರೆ ಬ್ಲಡ್ ಸೆಲ್ಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ವಿಭಾಗ. ಇಂಟ್ರೊಡಕ್ಷನ್ ಆಫ್ ದ ಹಿಮಟಾಲಜಿ, ಕ್ಲಿನಿಕಲ್ ಹಿಮಟಾಲಜಿ, ಮತ್ತು ಇನ್ಸ್ಟ್ರೂಮೆಂಟ್ ಇಕ್ವಿಪ್ಮೆಂಟ್ ಯೂಸ್ ಇನ್ ದ ಹಿಮಟಾಲಜಿ ಲ್ಯಾಬ್. ಹಿಮಟಾಲಜಿ ಲ್ಯಾಬಲ್ಲಿ ನೀವು ಯಾವೆಲ್ಲ ಮಷಿನ್ಸ್ಗಳನ್ನು ಯೂಸ್ ಮಾಡ್ಕೊತೀರಿ, ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಿ ಅನ್ನೋದನ್ನು ಸ್ಟಡಿ ಮಾಡ್ತೀರಿ. ಆಂಟಿಕೋಗುಲೆಂಟ್ಸ್ ಅಂದ್ರೆ ಏನು, ಆಂಟಿಕೋಗುಲೆಂಟ್ ಯೂಸ್ ಎಲ್ಲೆಲ್ಲಿ ಮಾಡ್ತೀವಿ, ಯಾವ ಟೆಸ್ಟ್ ಯೂಸ್ ಮಾಡ್ತೀವಿ, ಮತ್ತು ಅದರ ಆ್ಯಕ್ಷನ್ ಯಾವ ರೀತಿಯಾಗಿರುತ್ತೆ, ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೊತೀವಿ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ಯೂಸಸ್ ಆಫ್ ಆಂಟಿಕೋಗುಲೆಂಟ್ಸ್ ಇನ್ ಡಿಫ್ರೆಂಟ್ ಟೆಸ್ಟ್, ಯಾವೆಲ್ಲ ಟೆಸ್ಟ್ಗಳಲ್ಲಿ ಇದನ್ನು ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ, ಕಂಪ್ಲೀಟ್ ಆಂಟಿಕೋಗುಲೆಂಟ್ ಅಂದ್ರೆ ಏನು ಮತ್ತು ಅದರ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಟೈಪ್ಸ್ ಆಫ್ ಆಂಟಿಕೋಗುಲೆಂಟ್ ಯಾವೆಲ್ಲ ಇದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊತೀರಿ. ನೆಕ್ಸ್ಟ್ ಇದೆ ಕಲೆಕ್ಷನ್ ಆಫ್ ದ ಬ್ಲಡ್ ಸ್ಯಾಂಪಲ್ಸ್. ಈ ಬ್ಲಡ್ ಸ್ಯಾಂಪಲನ್ನು ಯಾವ ರೀತಿ ಕಲೆಕ್ಷನ್ ಮಾಡ್ಕೊತೀರಿ, ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಬ್ಲಡ್ ಸ್ಯಾಂಪಲ್ಸ್. ಸೊ ಯಾವೆಲ್ಲ ಬೇರೆ ಬೇರೆ ಮೆಥಡ್ಸ್ ಇದಾವೆ, ಅವು ಮುಖಾಂತರ ನಾವು ಏನು ಮಾಡ್ತೀವಿ, ಬ್ಲಡ್ ಸ್ಯಾಂಪಲನ್ನು ಕಲೆಕ್ಷನ್ ಮಾಡ್ಕೊತೀವಿ. ಮತ್ತು ವ್ಯಾಕ್ಯೂಮ್ ಅಂದ್ರೇನು, ಟ್ಯೂಬ್ಗಳು ಅಂದ್ರೇನು, ಆ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ ಮೇಲೆ ಮಾಡ್ಕೋಬೇಕಂದ್ರೆ ಟ್ಯೂಬ್ ಒಳಗಡೆ ಹಾಕ್ತೀವಿ, ಅದಕ್ಕೆ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಕಟ್ ಆಫ್ ಟೈಮ್ ಫಾರ್ ಕಂಡಕ್ಟಿಂಗ್ ವೇರಿಯಸ್ ಟೆಸ್ಟ್, ಸ್ಟೋರೇಜ್ ಡಿಫ್ರೆಂಟ್ ಸ್ಯಾಂಪಲ್ಸ್. ಸೊ ಅದಕ್ಕೆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಸ್ಟೋರ್ ಮಾಡೋಕೆ ಹೋಗ್ಬೇಕಂದ್ರೆ ಯಾವ ಟೆಂಪರೇಚರ್ ಒಳಗಡೆ ಯಾವ ಆಂಟಿಕೋಗುಲೆಂಟ್ಗಳು ಎಷ್ಟು ದಿನ ಇಡ್ಬೋದು, ಎಷ್ಟು ತಾಸು ಇಡ್ಬೋದು, ಅದಕ್ಕೆ ಕಟ್ ಆಫ್ ಟೈಮ್ ಅಂತ ಕರಿತೀವಿ. ನೆಕ್ಸ್ಟು ಪ್ರಿಪರೇಷನ್ ಆಫ್ ವೇರಿಯಸ್ ಡೈಲ್ಯೂಟಿಂಗ್ ಫ್ಲೂಯಿಡ್ಸ್. ಪ್ರಿಪ್ರೇಷನ್ ಅಂದರೆ ಇಲ್ಲಿ RBCನ ಹೆಂಗೆ ಡೈಲ್ಯೂಟ್ ಮಾಡ್ಕೊತೀವಿ, WBC ಇರ್ಬೋದು, ಪ್ಲೇಟ್ಲೆಟು, AES ಮತ್ತು ರೆಟಿಕ್ಯುಲೋಸೈಟ್ಸ್, ಇವುಗಳನ್ನು ಯಾವ ರೀತಿಯಾದಂಥ ಒಂದು ಡೈಲ್ಯೂಟಿಂಗ್ ಫ್ಲೂಯಿಡ್ ಒಳಗಡೆ, ಕೆಮಿಕಲ್ ಒಳಗಡೆ ಡೈಲ್ಯೂಟ್ ಮಾಡ್ಕೊತೀವಿ ಅನ್ನೋದನ್ನು, ಮತ್ತು ಸ್ಟೇನಿಂಗ್ ಹೆಂಗೆ ಮಾಡ್ಕೊತೀವಿ, ಬಫರನ್ನು ಯಾವೆಲ್ಲ ಯೂಸ್ ಮಾಡ್ಕೊತೀವಿ ಹೆಮಟಾಲಜಿ ಲ್ಯಾಬಲ್ಲಿ, ಇದನ್ನು ಕೂಡ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಸ್ಟೇನಲ್ಲಿ ರಮನೋವ್ಸ್ಕಿ ಸ್ಟೇನ್ ಅಂತ ಬರುತ್ತೆ. ಅದರಲ್ಲಿ ಲಿಸ್ಮನ್ ಸ್ಟೇನು, ಡಿಮ್ಸಾ ಸ್ಟೇನು ಅಂತ 2 ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಸ್ಟಡಿ ಮಾಡ್ತೀರಾ. ಇವೆಲ್ಲ ಸ್ಟೇನಿಂಗ್ ಯಾವ ರೀತಿಯಾಗಿ ನಾವು ಮೈಕ್ರೋಸ್ಕೋಪ್ ನೋಡಬೇಕಂದ್ರೆ ಅದನ್ನು ಸ್ಟೇನಿಂಗ್ ಮಾಡಿ ನೋಡ್ಕೊತೀವಿ. ಆಮೇಲೆ ಅದರದ್ದು ಯೂಸಸ್ ಮತ್ತು ರೈಟ್ ಸ್ಟೇನು, JSB ಸ್ಟೇನು, ಫೀಲ್ಡ್ ಸ್ಟೇನು, ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇನ್ಸ್ಗಳು ಎಲ್ಲೆಲ್ಲ ಯೂಸ್ ಆಗ್ತವೆ ಅನ್ನೋದ್ರ ಬಗ್ಗೆ. ಡೆವಲಪ್ಮೆಂಟ್ ಆಫ್ ಬ್ಲಡ್ ಸೆಲ್ಸ್, RBC, WBC, ಪ್ಲೇಟ್ಲೆಟ್, ಇವು ಹೆಂಗೆ ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದ್ರ ಬಗ್ಗೆ. ಪ್ಲಸ್ ಏನಂದ್ರೆ ಇಲ್ಲಿ ಮಾರ್ಫಾಲಜಿ, ಅವುಗಳ ಆಕಾರ, ಅಬ್ನಾರ್ಮಲ್ ಇದ್ದಾಗ ಹೆಂಗೆ ಕಾಣಿಸ್ತವೆ, ನಾರ್ಮಲ್ ಇದ್ದಾಗ ಹೆಂಗೆ ಕಾಣಿಸ್ತವೆ, WBC ಮತ್ತು RBC ಸ್ಪೆಷಲ್ನ ಸ್ಟಡಿ ಮಾಡ್ಕೊತೀವಿ. ಆಮೇಲೆ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನಲ್ಲಿ ನಾವೇನು ಮಾಡ್ತೀವಿ, 2 ಮೆಥಡ್ಗಳನ್ನ ಸ್ಟಡಿ ಮಾಡ್ತೀವಿ, ಸ್ಯಾಲಿಸ್ ಮೆಥಡ್ ಮತ್ತು ಡ್ರಾಪ್ಕಿನ್ಸ್ ಮೆಥಡ್ ಅಂತ. ಇವನು ಹಿಮೋಗ್ಲೋಬಿನ್ ಪತ್ತೆ ಹಚ್ಚುವಂಥ ಒಂದು ವಿಧಾನಗಳು. ನೆಕ್ಸ್ಟು WBC ಕೌಂಟ್, ಅದರಲ್ಲಿ ಇಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತೀವಿ, ಪ್ರಿನ್ಸಿಪಲ್ ಏನು ಹೇಳುತ್ತೆ, ಪ್ರೊಸೀಜರ್ ಏನಿರುತ್ತೆ, ಇಂಪಾರ್ಟೆನ್ಸ್ ಏನಿರುತ್ತೆ. ಆ WBC ಒಳಗಡೆ ಇಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತೀವಿ, ಪ್ರಿನ್ಸಿಪಲು, ಪ್ರೊಸೀಜರು, ಇಂಪಾರ್ಟೆನ್ಸನ್ನು ಎಕ್ಸ್ಪ್ಲನೇಷನ್ ಮಾಡ್ಕೊತೀವಿ. ಮತ್ತು ಅಬ್ಸಲ್ಯೂಟ್ ಈಸಿನೋಫಿಲ್ ಕೌಂಟ್, ಇಲ್ಲಿ ಕೂಡ ಇಕ್ವಿಪ್ಮೆಂಟು, ಪ್ರಿನ್ಸಿಪಲು, ಪ್ರೊಸೀಜರು, ಇಂಪಾರ್ಟೆನ್ಸನ್ನು ನೋಡ್ತೇವೆ. ನೆಕ್ಸ್ಟು ರೆಟಿಕ್ಯುಲೋಸೈಟ್ ಕೌಂಟ್, ಇಲ್ಲಿ ಕೂಡ ಇಕ್ವಿಪ್ಮೆಂಟು, ಪ್ರಿನ್ಸಿಪಲು, ಪ್ರೊಸೀಜರು, ಇಂಪಾರ್ಟೆನ್ಸನ್ನು
ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾಕ್ಡ್ ಸೆಲ್ ವ್ಯಾಲ್ಯೂಮ್ PCV ಅಂತ ಕರಿತೀವಿ. ಇಲ್ಲಿ ಕೂಡ ಇಂಟ್ರೊಡಕ್ಷನ್, ಇಕ್ವಿಪ್ಮೆಂಟು, ಪ್ರಿನ್ಸಿಪಲ್, ಪ್ರೊಸೀಜರ್, ಇಂಪಾರ್ಟೆನ್ಸ್ ಮತ್ತೆ ಆಟೋಮೇಷನ್ದಲ್ಲಿ ಹೆಂಗೆ ಯೂಸ್ ಮಾಡ್ಕೊಂತೀವಿ ಅನ್ನೋದ್ರ ಬಗ್ಗೆ. ಪ್ರಿಪರೇಷನ್ ಅಂಡ್ ಸ್ಟೇನಿಂಗ್ ಆಫ್ ಪೆರಿಫೆರಲ್ ಬ್ಲಡ್ ಸ್ಮೇರ್. ಪೆರಿಫೆರಲ್ ಬ್ಲಡ್ ಸ್ಮೇರ್ ಅನ್ನು ಹೆಂಗೆ ಪ್ರಿಪೇರ್ ಮಾಡ್ಕೊಬೇಕು, ಅದು ಸ್ಪೆಷಲಿ ಲೆಸ್ಮೆನ್ ಸ್ಟೇನ್ ಇರ್ಬೋದು. ಆಮೇಲೆ ಪ್ರಿಪರೇಷನ್ ಆಫ್ ಸ್ಪ್ರೀಡರ್ ಅಂಡ್ ಐಡಲ್ ಸ್ಮೇರ್, ಇದು ಕೂಡ ನಾವು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಅದರ ಪ್ರೊಸೀಜರ್ ಏನಿರುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಬ್ಲಡ್ ಇಂಡೈಸಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ MCV, MCH, MCHC ಇದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಕೊತೀವಿ ಮತ್ತು ಅದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಆಟೋಮೇಷನ್ ಇಂದ ಹೆಮಟಾಲಜಿ, ಯಾವೆಲ್ಲ ಮಷಿನ್ ಯೂಸ್ ಮಾಡ್ಕೊತೀವಿ, ಮಷಿನ್ ಅನ್ಕೊಂಡು ಆಟೋಮೇಷನ್ದಲ್ಲಿ ಯಾವೆಲ್ಲ ಟೆಸ್ಟಿಗೆ ಯಾವೆಲ್ಲ ಮಷಿನ್ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಮತ್ತು ಬ್ಲಡ್ ಗ್ರೂಪಿಂಗ್ ಟೈಪ್ ಕೂಡ ವೆರಿ ಇಂಪಾರ್ಟೆಂಟ್. ABO ಬ್ಲಡ್ ಗ್ರೂಪಿಂಗ್ ಟೈಪನ್ನು ಸ್ಟಡಿ ಮಾಡ್ತೀವಿ. ನೆಕ್ಸ್ಟು 4th ಯೂನಿಟ್ ಕ್ಲಿನಿಕಲ್ ಪ್ಯಾಥಾಲಜಿ. ಇದು ಸ್ಪೋಟಮ್ ಎಕ್ಸಾಮಿನೇಷನ್. ಸ್ಪೋಟಮ್ ಅಂದರೆ ಮಲ್ಗಮ್ ಟೆಸ್ಟ್ ಮಾಡ್ತೀವಲ್ಲ, ಅದು ಡೆಫಿನೇಷನ್ನು, ಕಲೆಕ್ಷನ್ ಹೆಂಗೆ ಮಾಡ್ಕೊತೀರಾ, ಫಿಸಿಕಲ್ ಎಕ್ಸಾಮಿನೇಷನು, ಕೆಮಿಕಲ್ ಎಕ್ಸಾಮಿನೇಷನು ಮತ್ತು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನು, ಅದನ್ನ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊತೀವಿ ಮತ್ತು ಪ್ರಿಸರ್ವೇಷನ್ ಮಾಡಿ ಟ್ರಾನ್ಸ್ಪೋರ್ಟ್ ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕಲ್ಲಿ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟು CSF ಎಕ್ಸಾಮಿನೇಷನ್ಸ್. CSF ಅಲ್ಲಿ ನಾವು ಡೆಫಿನೇಷನ್ನು, ಕಲೆಕ್ಷನ್ನು, ಫಿಸಿಕಲ್ಲು, ಕೆಮಿಕಲ್ಲು, ಮೈಕ್ರೋಸ್ಕೋಪಿಕ್ನ ಸ್ಟಡಿ ಮಾಡ್ತೀವಿ ಮತ್ತು ಸೆಲ್ ಕೌಂಟ್ಗಳನ್ನು ಕೂಡ ಮಾಡ್ಕೊತೀವಿ ಮತ್ತು ಪ್ರಿಸರ್ವ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೂಡ CSF ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಆಫ್ ಬಾಡಿ ಫ್ಲೂಯಿಡ್, ಅದರ ಬಾಡಿ ಫ್ಲೂಯಿಡ್ಸ್ ಮತ್ತು ಬೇರೆಲ್ಲ ಬಾಡಿ ಫ್ಲೂಯಿಡ್ ಯಾವ ಇದ್ದಾವೆ ಅದರ ಬಗ್ಗೆ ಡೆಫಿನೇಷನ್ ಇರ್ಬೋದು, ಕಲೆಕ್ಷನು, ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪ್, ಸೆಲ್ ಕೌಂಟ್ಸ್ಗಳನ್ನು ಯಾವ ರೀತಿ ಮಾಡ್ಕೊತೀವಿ, ಸ್ಪೆಷಲಿ ಸೀಮನ್ ಅನಾಲಿಸಿಸ್, ಅದರಲ್ಲಿ ಸೀಮನ್ ಹೆಂಗೆ ಮಾಡ್ಕೊತೀವಿ, ಅದರ ಫಿಸಿಕಲ್, ಕೆಮಿಕಲ್, ಡೆಫಿನೇಷನ್, ಕಲೆಕ್ಷನ್ಸು, ಮೈಕ್ರೋಸ್ಕೋಪಿಕದಲ್ಲಿ ಸ್ಪರ್ಮ್ ಕೌಂಟ್ ಹೆಂಗೆ ಮಾಡ್ತೀವಿ, ಅದನ್ನು ಪ್ರಿಪರೇಷನ್ ಮಾಡ್ಕೊತೀವಿ, ಸ್ಪರ್ಮದ ಮಾರ್ಫಾಲಜಿ ಬಗ್ಗೆ ಸ್ಟಡಿ ಮಾಡ್ಕೊತೀವಿ, ಪ್ರಿಸರ್ವೇಷನ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟ್ ಸೈಟೋಪ್ಯಾಥಾಲಜಿ. ಸೈಟೋಪ್ಯಾಥಾಲಜಿಲಿ ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ ಕಲೆಕ್ಷನ್ ಆಫ್ ಸ್ಯಾಂಪಲ್ ಹೆಂಗೆ ಮಾಡ್ಕೋಬೇಕು, ಪ್ರೊಸೆಸಿಂಗ್ ಹೆಂಗೆ ಮಾಡ್ಕೋಬೇಕು, ಸ್ಮೇರ್ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಫಿಕ್ಸೇಟಿವ್ ಎಲ್ಲಿ ಯೂಸ್ ಮಾಡ್ಕೊತೀವಿ, ಸ್ಪೆಷಲಿ ಫಾರ್ ಯೂರಿನು, ಬಾಡಿ ಫ್ಲೂಯಿಡು, CSF, ಸೈನೋವಿಲ್ ಫ್ಲೂಯಿಡು, PAP ಸ್ಮೇರ್, ಇವೆಲ್ಲಗಳ ಡೆಫಿನೇಷನ್ಸ್ಗಳು ಮತ್ತು ಇಂಪಾರ್ಟೆನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಂಪಾರ್ಟೆಂಟ್ ಅಂದರೆ ಅಡ್ವಾಂಟೇಜಸ್ ಆಫ್ ಡ್ರೈ ಆ್ಯಂಡ್ ವೆಟ್ ಸ್ಮೇರ್, ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ ನಿಮಗೆ, ಅಡ್ವಾಂಟೇಜಸ್ ಆಫ್ ಡ್ರೈ ಆ್ಯಂಡ್ ವೆಟ್ ಸ್ಮೇರ್ ಅಂತ. ಓಕೆ, ಅದರ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಫಿಕ್ಸೇಟಿವ್ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಫಿಕ್ಸೇಟಿವ್ಸ್, ಟಿಶ್ಯೂ ಪ್ರೊಸೆಸಿಂಗಲ್ಲಿ ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಸ್ಟೇನ್ PAP, ಆಮೇಲೆ ಸ್ಟೇನ್ ಪ್ರಿಪ್ರೇಷನ್, ಸೈಟೋಪ್ಯಾಥಾಲಜಿಯಲ್ಲಿ ಯಾವ ರೀತಿಯಾಗಿ ಸ್ಟೇನನ್ನು ತಯಾರು ಮಾಡ್ಕೊತೀವಿ, ಆಮೇಲೆ ಸ್ಟೇನ್ PAP. ಸೊ ಪ್ಯಾಪ್ದಲ್ಲಿ ನಾವು ಅದರ ಪ್ರಿಪ್ರೇಷನು, ಸ್ಟೇನಿಂಗು, ಅಡ್ವಾಂಟೇಜಸ್ಸು ಯೂಸ್ ಮಾಡ್ಕೊತೀವಿ. ಸ್ಪೆಷಲಿ ZN ಸ್ಟೇನು, HND ಸ್ಟೇನು, ಆಮೇಲೆ ಸೋರ್ ಸ್ಟೇನು, ಇವುಗಳ ಬಗ್ಗೆ ಮಹತ್ವವನ್ನು ತಿಳ್ಕೊತೀವಿ. ಡೆಮಾನ್ಸ್ಟ್ರೇಟ್ ದಿ ಬಾರ್ ಬಾಡೀಸ್, ಬಾರ್ ಬಾಡಿ ಹೆಂಗೆ ನೋಡಲಿಕ್ಕೆ ಸ್ಮೀರ್ ಮಾಡಿದಾಗ ಹೆಂಗೆ ಕಾಣಿಸ್ತವೆ ಅದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಹಿಸ್ಟೋಪ್ಯಾಥಾಲಜಿ. ಸೊ ಪ್ಲಾನಿಂಗ್ ಆಫ್ ಹಿಸ್ಟೋಪ್ಯಾಥಾಲಜಿ ಲ್ಯಾಬ್ ನೋಡ್ಲಿಕ್ಕೆ ಹೆಂಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರು, ಇಕ್ವಿಪ್ಮೆಂಟು, ಮ್ಯಾನ್ ಪವರು, ಮಾಸ್ಟರ್ ರಿಜಿಸ್ಟ್ರು ಹೆಂಗೆಲ್ಲ ಮೇಂಟೈನ್ ಮಾಡ್ತೀವಿ, ಅದು ಇಲ್ಲಿ ನಾವು ಥಿಯರಿಯಲ್ಲಿ ಓದ್ಕೊತೀವಿ. ಮತ್ತು ಕಲೆಕ್ಷನ್ ಆಫ್ ಸ್ಪೆಸಿಮೆನ್ ಹೆಂಗೆ ಕಲೆಕ್ಷನ್ ಮಾಡ್ಕೊತೀವಿ, ಅದಕ್ಕೆ ನಂಬರಿಂಗ್ ಹೆಂಗೆ ಮಾಡ್ತೀವಿ, ಆಮೇಲೆ ಟಿಶ್ಯೂ ಬೈಟಿಂಗ್, ಕ್ರಾಸಿಂಗ್ ಹೆಂಗೆ ಮಾಡ್ಕೊತೀವಿ, ಫಿಕ್ಸೇಟಿವ್ ಹಿಸ್ಟೋಪ್ಯಾಥಾಲಜಿಲಿ ಹೆಂಗೆ ಪ್ರಿಪರೇಷನ್, ಅದರ ಅಡ್ವಾಂಟೇಜಸ್ ಏನು, ಆಮೇಲೆ ಫಿಕ್ಸೇಟಿವ್ ಯಾವೆಲ್ಲ ಯೂಸ್ ಮಾಡ್ಕೊತೀವಿ ಕೆಮಿಕಲ್ಗಳನ್ನು, ಅದರ ಬಗ್ಗೆ. ಸ್ಟೇನ್ಸ್ ಆ್ಯಂಡ್ ಡೈಸ್, ಅಲ್ಲಿ ಫಿಕ್ಸೇಟಿವ್ ಒಳಗಡೆ ಸ್ಟೇನ್ ಡೈನ್ಗಳನ್ನು ಯೂಸ್ ಮಾಡ್ಕೊತೀವಿ ಅದರ ಬಗ್ಗೆ. ಆಮೇಲೆ ಡಿಕ್ಯಾಲ್ಸಿಫಿಕೇಷನ್ ಆಫ್ ಟಿಶ್ಯೂ, ಬೋನ್, ಟೀತ್, ಅದರ ಕ್ಯಾಲ್ಸಿಫೈಡ್ ಟಿಶ್ಯೂಸ್. ಸೊ ಯಾವೆಲ್ಲ ಟಿಶ್ಯೂಗಳನ್ನು ನಾವು ಡಿಕ್ಯಾಲ್ಸಿಫಿಕೇಷನ್ ಆಫ್ ಟಿಶ್ಯೂಸ್ಗಳನ್ನು ಯಾವೆಲ್ಲ ಅಂದರೆ ಬೋನ್ ಮತ್ತು ಟೀತ್ಗಳಲ್ಲಿ ಯಾವ ರೀತಿಯಾದಂಥ ಪ್ರೊಸೀಜರ್ಗಳನ್ನು ಮಾಡ್ಕೊತೀವಿ, ಆ ಮೆಥಡ್ ಏನಿರುತ್ತೆ, ಆಮೇಲೆ ರಿಯೇಜೆಂಟ್ ಎಲ್ಲಿ ಯಾವ ಥರ ಯೂಸ್ ಮಾಡ್ಕೊತೀವಿ, ಎಂಡ್ ಪಾಯಿಂಟ್ ಮೆಥಡ್ ಆಫ್ ಡಿಕ್ಯಾಲ್ಸಿಫಿಕೇಷನ್ ಅಂದರೆ ಏನು, ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಇದೆಲ್ಲ ಏನಂದರೆ ಪ್ಯಾಥಾಲಜಿಯಲ್ಲಿ ಬರುವಂಥ ಸಿಲೆಬಸ್. ಇದರ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು.